ಅವ್ರದಕ್ಕೆ ರೆಡಿ ಆಗೋರಂತೆ, ನಮ್ದಕ್ಕೆ ರೆಡಿ ಆಗಿದ್ದೀರಾ ಅಂತ ಕೇಳ್ತಾವ್ರೆ. ನಮ್ದಕ್ಕೂ ನಾವು ರೆಡಿ ಆಗಿದ್ದೀವಿ. ಏನ್ ಡ್ರೆಸ್ಸಾರು ಹಾಕೊಳ್ಳಿ, ಮೇಲ್ಗಡೆ ಇದೊಂದು ಸಿಕ್ಕಾಕೋಬಿಡ್ತಾರೆ. ಆಚೆಗಳಿಗೆ ನಿಮ್ದಕ್ಕೆ ಗೊತ್ತಾ ಎಷ್ಟು ಚಳಿಗೆ ಇದೆ, ಅದಕ್ಕೆ ನಮ್ದಕ್ಕೆ ಫುಲ್ ಸ್ಲೀವ್ಸ್ ಹಾಕೊಂಡಿರೋದು. ನಮ್ದಕ್ಕೆ ಒಳಗಡೆ ಫುಲ್ ಸ್ಲೀವ್ಸ್ಗೆ ಅದ್ರ ಮೇಲ್ಗಡೆ ಜಾಕೆಟ್ಗೆ ಹಾಕೊಂಡಿದೀವಿ. ಹಂಗಾರೆ ನಾನು ಇವಾಗ ನನ್ನ ಪಿಂಕ್ ಜಾಕೆಟ್ ಹಾಕೋಬಿಡ್ಲಾ. ಸೊ ನಾವು ಜಾಕೆಟ್ ಹಾಕೋಬಿಡೋಣ, ಏನಕ್ಕೆ ಬೇಕು, ಸೇಫರ್ ಸೈಡಿಗೆ. ಇವಾಗ ನಾವು ಹೊರಟಿದ್ದೀವಿ ಹೊರಗಡೆಗೆ. ಆ್ಯಕ್ಚುಲಿ ಇವತ್ತೆಲ್ಲರೂ ಔಟಿಂಗ್ ಹೋಗೋಣ ಸ್ವಲ್ಪ ಅಂತ ಅಂದ್ಕೊಂಡಿದ್ವಿ, ಬಟ್ ಟೈಮ್ ಪರ್ಮಿಟೇ ಮಾಡಲಿಲ್ಲ. ಮನೆ ಕೆಲಸಗಳು, ಅವರಿಗೆ ಕೆಲಸಗಳು ಜಾಸ್ತಿ ಆಗೋಯ್ತು. ಸೊ ಹಾಗಾಗಿ ನನಗೆ ಒಂಚೂರು ಪರ್ಸ್ನಲ್ ಕೆಲಸ ಇತ್ತು. ಅಂದರೆ ಪರ್ಸ್ನಲ್ ಅಂದರೆ ಇನ್ನೇನಿಲ್ಲ, ನಂದು ಸ್ಯಾರಿ ಶೇಪ್ ವೇರ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸ್ವಲ್ಪ ಎಲಾಸ್ಟಿಕ್ ಎಲ್ಲ ಲೂಸ್ ಆದಂಗೆ ಆಗೋಗಿತ್ತು. ಹೆಂಗೂ ಫ್ರೀ ಇದ್ದೀವಲ್ಲ, ನಡಿ ಹೋಗಿ ತಗೊಂಡು ಬರೋಣ ಅಂತ ಅಂದೆ. ನನಗೆ ಆನ್ಲೈನಲ್ಲೆಲ್ಲ ತೊಗೊಳಕ್ಕೆ ಇಷ್ಟ ಆಗಲ್ಲ, ಅದು ಕ್ವಾಲಿಟಿ ಎಲ್ಲ ಗೊತ್ತಾಗಲ್ಲ. ಸೊ ಹಂಗಾಗಿ ಇಲ್ಲೇ ಒಂದು ಶಾಪಿಗೆ ಹೋಗಿ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಓಡೋಣ. ಎಸ್, ನಿಮ್ದಕ್ಕೆ ಫೋನ್ ತಗೊಳ್ಳಿ. ತಗೊಳ್ಳೋಣ. ಏನು ತಗೊಳಕ್ ಬಂದಿದ್ಯಪ್ಪ? ಶೇಪ್ ವೇರ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ, ಸ್ಯಾರಿ ಶೇಪ್ ವೇರ್. ಇಲ್ಲಿ ಸಿಗತ್ತಾ? ಇದು ಬರೀ ಲೇಡೀಸ್ ಇನ್ನರ್ ಗಾರ್ಮೆಂಟ್ಸು. ಓಕೆ, ನನಗೆ ತುಂಬ ಅನ್ಕಂಫರ್ಟಬಲ್ ಆಗ್ತಾ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಬರೀ ಲೇಡೀಸ್ ಐಟಮ್ ಐತೆ, ನಾಚಿಕೆ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಮದುವೆ ಆದಮೇಲೆ ಹೆಂಡ್ತೀರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ಹೋಗ್ತಾ ಇರಬೇಕು. ಇದು ಯಾವುದೋ ಬ್ರ್ಯಾಂಡ್, ನೋಡೋಣ ಆದಷ್ಟು ಬೇಗ ಹೋಗೋಣ. ಬೇಗ ಸಿಕ್ಬಿಡ್ಲಿ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ. ಯಾಕಂದರೆ ಒಂದು 4 ಅಂಗಡಿ 5 ಅಂಗಡಿ ನೀನು ಕರ್ಕೊಂಡು ಹೋಗ್ಬಿಟ್ರೆ ಬೇಜಾರಾಗೋದು. ಯಾವುದೂ ಸೆಲೆಕ್ಟ್ ಮಾಡಲ್ಲ, ಯಾವುದೂ ತಗೊಳಲ್ಲ, ತಿರುಗಿ ಇನ್ನೊಂದು ದಿನ ಬರೋದು. ಏನೋ ಒಂದು ಶಾಪಿಂಗ್ ಅಂತ ಬಂದ್ವಿ. ಇಲ್ಲಿ ಎದುರುಗಡೆ ಇನ್ನೊಂದು ಔಟ್ಲೆಟ್ ಏನೋ ಹೊರಗಡೆಯಿಂದ ಚೆನ್ನಾಗಿ ಕಾಣ್ತಿತ್ತು ಕಲೆಕ್ಷನ್ ಅಂದ್ಕೊಂಡು ಮನು ಕರ್ಕೊಂಡು ಬಂದರು. ಟಿ ಶರ್ಟ್ಗಳು ನೋಡ್ತೀನಿ ಬಾ ನನಗೆ ಅಂತ. ಅದು ನಿನ್ನ ಜಿಮ್ಮಿಗೆ ಥರ. ಕಾಟನ್ ಇದೆ ನೋಡಿ ಶರ್ಟ್ಗಳು. ಹಾಫ್ ಸ್ಲೀವ್ಸ್ ಹಾಕಲ್ವಾ ನೀನು? ಮತ್ತೆ ಚೆನ್ನಾಗಿತ್ತು. ಒಂದು ಕಾಲ್ ಆಗ್ತಾ ಇದೆ. ಮಂಜು ಅವರು ನಿನ್ನೆ ವಿಡಿಯೋನ ಎಡಿಟ್ ಮಾಡಿದ್ದೀನಲ್ಲ, ಅದನ್ನು ನೋಡ್ತಾರೆ ತಮ್ನೇಲ್ ಮಾಡೋದಕ್ಕೆ. ಗುಡ್ ಮಾರ್ನಿಂಗ್. ಸೊ ಈ ಮಂಜು ಅವರು ಎದ್ದಿರೋದು ಇವಾಗ ಆಲ್ಮೋಸ್ಟ್ 11:15. ಎದ್ದಿರೋದಲ್ಲ, ಎದ್ದು ಯೋಗ ಮಾಡಿ ಪುನಃ ಮಲ್ಕೊಂಡು ಪುನಃ ಎದ್ದಿದ್ದು. ನಾನು ಎದ್ದಿರೋದು ಇವಾಗಲೇ ತಾನೆ. ನೈಟು ನಿದ್ದೆ ಆಗಲಿಲ್ಲ, ಯಾಕೋ 3 ಗಂಟೆ ತನಕ ನಿದ್ದೆ ಬಂದಿಲ್ಲ ನನಗೆ. ಸೊ ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಆ್ಯಂಡ್ ಮನು. ಇವತ್ತು ಡೇ 2, ಅಂದರೆ ಈ ವರ್ಷದ 2ನೇ ದಿನ. ಸೊ ನನ್ನ ಕೈನಲ್ಲಿ ಇನ್ನೂ 2 ವಿಡಿಯೋ ಇದೆ. ಒಂದು 31ನೇ ತಾರೀಕು, ಇನ್ನೊಂದು 1ನೇ ತಾರೀಕು. ಸೊ ಇವಾಗ ಮಂಜು ನೋಡ್ತಾ ಇರೋದು 31ನೇ ತಾರೀಕು ವಿಡಿಯೋ ಎಡಿಟ್ ಮಾಡಿರೋದು. 1ನೇ ತಾರೀಕುದು ಇವತ್ತೇ ಎಡಿಟ್ ಮಾಡಿಬಿಟ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಇವತ್ತು 2ನೇ ತಾರೀಕು. ಸೊ 1ನೇ ತಾರೀಕು ವಿಡಿಯೋನು ಇವತ್ತೇ ಬರುತ್ತೆ, 31ನೇ ತಾರೀಕು ವಿಡಿಯೋನು ಇವತ್ತೇ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಈಗ ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. 11:15 ನಾನು ನಮ್ಮ ಏರಿಯಾಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ಯಾಟರ್ಡೆ ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ಸೊ ಅದು ಎಲ್ಲಿ ಅಂತ ಆಮೇಲೆ ಹೇಳ್ತೀವಿ, ಈಗ ಸದ್ಯಕ್ಕೆ ಬೇಡ. ಸೊ ಇನ್ನು ಕಾಂಕ್ರೀಟ್ ಪ್ಲಾನ್ ಅಂದರೆ ಪ್ಲಾನನ್ನು ಹಾಕೋಬಿಟ್ಟಿದ್ದೀವಿ. ಯಾರ್ಯಾರು ಬರ್ತಾರೆ ಅನ್ನೋದು ಇನ್ನೂ ಐಡಿಯಾ ಇಲ್ಲ. ಸೊ ನೋಡೋಣ. ಈಗ ಫಸ್ಟು ಇದನ್ನು ಪಬ್ಲಿಷ್ ಮಾಡಿ ಹೇರ್ ಕಟ್ಗೆ ಹೋಗಬೇಕು. ಎಷ್ಟೇ ಬೇಗ ನಾನು ಇದು ಮಾಡಿದ್ರು 12 ಗಂಟೆ 5 ನಿಮಿಷ ಆಗೇ ಹೋಯ್ತು. 11:15 ಬಿಡಬೇಕು ಅಂತ ಪ್ಲಾನ್ ಮಾಡಿದ್ದು. ಬಟ್ ವಿಡಿಯೋನ ತಮ್ನೇಲ್ ಮಾಡಿ ಅದಕ್ಕೆ ಟೈಟಲ್ ಬರೆದು ಎಲ್ಲ ಮಾಡಿ ಪಬ್ಲಿಷ್ ಮಾಡೋದ್ರಲ್ಲಿ ಟೈಮ್ ಆಗೇ ಹೋಯ್ತು. ಮಂಜೂರು ಇವಾಗ ತಿಂಡಿ ತಿಂದ್ಬಿಟ್ಟು ಕಾಫಿ ಕುಡಿತಾ ಕೂತವ್ರೆ. ಸೊ ನಾನು ಹೋಗಿ ಬರ್ಲಂಗಾರೆ. ಓಕೆ ಬಾಯ್. ಸೊ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಏರಿಯಾಗೆ ಹೋಗ್ಬಿಟ್ಟು ಹೇರ್ ಕಟ್ ಮಾಡ್ಸ್ಕೊಂಡ್ ಬರಬೇಕು. ನಾನು ಆಲ್ರೆಡಿ ಕಾಲ್ ಮಾಡಿ ಬುಕ್ ಮಾಡಿಬಿಟ್ಟಿದ್ದೀನಿ ಸ್ಲಾಟ್ನ. ಯಾರನ್ನೂ ಕುಂಡಿಸ್ಕೊಬಿಡಪ್ಪ, ನಾನು ಬರ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ಬಂದು ನಾನಲ್ಲಿ ಕಾಯೋಕ್ಕೆಲ್ಲ ಆಗಲ್ಲ ಅಂತ ಹೇಳಿದ್ದೀನಿ. ಯಾಕಂದರೆ ನನ್ನ ಹತ್ರ ಇರೋದೇ ಟೈಮ್ ಇವಾಗ ಆಲ್ಮೋಸ್ಟ್ 1.5 ಅವರ್. ಅಷ್ಟರೊಳಗಡೆ ಹೋಗಿ ಬರಬೇಕು ನಾನು. ಸೊ ಹೋಗೋಣ. ಮನು ಹೋದ್ಮೇಲೆ ಮೊಬೈಲ್ ನೋಡ್ಕೊಂಡು ಕುತ್ಕೊಬಿಟ್ಟಿದ್ದೀನಿ. ಇವಾಗ ಟೈಮ್ ನೋಡಿದ್ರೆ ಅಯ್ಯೋ 12:40 ಆಗೋಗ್ಬಿಟ್ಟಿದೆ. ಟೈಮೇ ಇಲ್ಲ ನನ್ನ ಹತ್ರ. ಇನ್ನು 1 ಅವರಲ್ಲಿ ನಾನು ಅಡುಗೆ ಮಾಡಿ ಮುಗಿಸ್ಬೇಕು ಅಂತ ಓಡ್ ಬಂದರೆ ಫ್ರಿಡ್ಜಲ್ಲಿ ಸೊಪ್ಪಿತ್ತು. ಸೊ ಅದಕ್ಕೆ ಸೊಪ್ಪು ಎತ್ಕೊಂಡಿದ್ದೀನಿ. ಸೊಪ್ಪು ಪಲ್ಯ ಮಾಡಿಬಿಟ್ಟು ತರಕಾರಿಗಳು ಇಟ್ಕೊಂಡಿದ್ದೀನಿ. ತರಕಾರಿಗಳು ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತ. ಬೇಳೆ ಸಾಂಬಾರು ಮನುಗೆ ತುಂಬ ಫೇವ್ರೇಟು. ಸೊ ನನಗೂ ಈಸಿ.
ಫೈನಲಿ ಸಾಹೇಬ್ರು ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಆಸ್ ಯೂಶುವಲ್ ಬುಡಕ್ಕೆ ಒಡಿಸ್ಕೊಂಡು ಬಂದಿದ್ದಾರೆ. ಇದನ್ನ ಅದೇನು ಹೇರ್ ಸ್ಟೈಲಿಸ್ಟ್ ಹತ್ರಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾರೋ ನನಗಂತೂ ಗೊತ್ತಿಲ್ಲ. ಅವ್ರು ನೋಡಿದ್ರೆ ಪಕ್ಕಾ ಪ್ರೊಫೆಷ್ನಲ್ ಹೇರ್ ಸ್ಟೈಲಿಸ್ಟು. ಬಟ್ ಈ ಹೇರ್ ಕಟ್ಟಿಗೆ ಬೇಕಾ ಅವರು ಅನ್ನೋದು ನಂದು ಕ್ವಶನ್ನು. ಇದುವರೆಗೂ ಅದಕ್ಕೆ ಆನ್ಸರೇ ಸಿಕ್ಕಿಲ್ಲ ನನಗೆ. ಈ ಹೇರ್ ಕಟ್ ನಾನು ಮಾಡ್ತೀನಿ ಮನೇಲಿ. ಆಗಲ್ಲ. ಏಕೆ ಒಂದ್ಸರಿ ಅದು ಹೆಂಗೆ ಅಂದ್ರೆ ಹಿಂದ್ಗಡೆ ಸೈಡ್ ಅಲ್ಲಿ ಫೇಡ್ ಹೆಂಗೆ ಮಾಡ್ತಾರೆ ಅನ್ನೋದು ಮ್ಯಾಟ್ರ್ ಆಗತ್ತೆ. ಹಂಗೆ ಫೇಡ್ ಇದು ಫೇಡ್ ಹೆಂಗ್ ಮಾಡ್ತಾರೆ ಅದು ಮ್ಯಾಟ್ರ್ ಆಗತ್ತೆ. ನನ್ನ ಪಾಪ ಅವನ ಕೆಲ್ಸದ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರದ್ದು ನಾನು ನೋಡಿದ್ದೀನಿ ಹೇರ್ ಕಟ್ ಬೇರೆಯವ್ರಿಗೆಲ್ರಿಗೂ ಮಾಡಿಸಿರೋದು ನಿನ್ನ ಫ್ರೆಂಡ್ಸ್ ಎಲ್ಲ. ನಾನು ಹೇಳೋದು ನಿನ್ನ ತಲೆಯಲ್ಲೇ ಇಷ್ಟಿಷ್ಟೇ ಇರುತ್ತೆ. ಫಸ್ಟ್ ಆಫ್ ಆಲ್ 2 ವೀಕ್ಸ್ಗೆ ಒಂದ್ಸರಿ ಹೋಗ್ತೀಯಾ, ನನ್ನ ಕೈಲೇ ಮಾಡಿಸ್ಕೋಬೋದಲ್ಲ ಅಂತ. ಹೌದು. ಈಗ ನೀವು ಹೋಗ್ತೀರಾ ಗಿಡ್ಕಟ್ ಗುಂಜಕ್ಕಾದ್ರೂ ಒಂದು ಸ್ವಲ್ಪ ಸಿಗಬಾರ್ದು. ನೀವು ಹೋಗ್ತೀರಾ ಬ್ಯೂಟಿ ಪಾರ್ಲರ್ಗೆ, ಆಯ್ತಾ, ಏನು ಮಾಡಿರಲ್ಲ ಬರ್ತೀರಾ, 2,000 ರೂಪಾಯಿ ಇಕ್ಬಿಟ್ಟು ಬರ್ತೀರಾ. ಅಲ್ಲಿ ನಾವಾದ್ರೆ ಅಟ್ಲೀಸ್ಟ್ ಒಂದು 200 ರೂಪಾಯಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀವಿ. ನಾವು ಎಷ್ಟು ದಿನಕ್ಕೆ ಒಂದ್ಸರಿ ಹೋಗ್ತೀವಿ? ಯಾರು? ನಾನು. ಎಷ್ಟು ದಿವಸಕ್ಕೆ? ತಿಂಗ್ಳಿಗೆ ಒಂದ್ಸರಿ ಅಂತೂ ಶ್ಯೂರ್ ಆಗಿ ಹೋಗ್ತೀವಿ. ತಿಂಗ್ಳಿಗೆ ಒಂದ್ಸರಿ ಅಲ್ಮನು, 1.5 ತಿಂಗಳು. ಅದೇ ನಾವೆಲ್ಲ ಮಾಡ್ಸ್ಕೊಂತ ಇಟ್ಟು ಕೂದಲಿಗೆ ಇಟ್ಟು ಕೂದಲು ಮಾಡಿಸೋದಕ್ಕೂ ನಾವು ಇಷ್ಟು ಕೂದಲು ಮಾಡಿಸೋಕ್ಕೂ ಡಿಫ್ರೆನ್ಸ್ ಇಲ್ವಾ? ಅದೇ ಇಂಪಾರ್ಟೆಂಟ್. ನಮಗೂ ಅಷ್ಟೇ, ಅದೇ ಇಂಪಾರ್ಟೆಂಟ್. ಬಟ್ ನಾನು 1.5 ತಿಂಗಳು ಹಂಗಲ್ವಮ್ಮನು ಹೋಗೋದು. ಎಲ್ಲಿ ತಿಂಗಳು ಎಲ್ಲಿ ಹೋಗ್ತೀನಿ. ಸೊ 3 ಮಂತ್ಸ್ಗೆ 2 ಟೈಮ್ಸ್ ಅಂತ ಲೆಕ್ಕ ಹಾಕೋ. ಅಲ್ಲಿ ವರ್ಷಕ್ಕೆ ಎಷ್ಟು ಸರಿ ಹೋಗ್ತೀನಿ? ಎಷ್ಟಾದ್ರೂ ಅಲ್ಲಿ ತಿಂಗಳಿಗೆ ಎಷ್ಟಂದ್ರೆ 3 ಮಂತ್ಸ್ಗೆ 2 ಟೈಮ್ಸ್. ಆಯ್ತು. 2,000 ರೂಪಾಯಿ ಅಂದ್ರೆ 4,000 ರೂಪಾಯಿ ಎಗರು ಹೋಯ್ತು. 2,000 ರೂಪಾಯಿ ಏನು? ನಾನು 200 ರೂಪಾಯಿ ಕೊಟ್ಬಿಟ್ಟು ಹೋದ್ರೂ ವರ್ಷ ಪೂರ್ತಿ 4,000 ಆಗಲ್ಲ. 2,000 ರೂಪಾಯಿ ಸರ್ವಿಸ್ ಏನು ತಾಳಲ್ಲ. ನಂದು ಆಗದೆ ಮ್ಯಾಕ್ಸಿಮಮ್ 900 ರೂಪೀಸ್ ಆಗತ್ತೆ ಒಂದ್ಸರಿಗೆ ಅಷ್ಟೇ. 1000 ಟಚ್ ಆಗಲ್ಲ ನಂದು. ಆ 900 ರೂಪೀಸ್ ಅಲ್ಲಿ ನಾನು 4 ಸರಿ ಕಟ್ ಮಾಡಿ ಆಯ್ತು. ಅದೇನೆ ನಿಂದು ಅಲ್ಲಿಗೆ ಬಂತಲ್ಲ. ನೀನು 3 ತಿಂಗಳಲ್ಲಿ ಎಷ್ಟು ಸರಿ ಹೇರ್ ಕಟ್ಗೆ ಹೋಗ್ತೀಯಪ್ಪ ಹೇಳು? 3 ತಿಂಗಳಲ್ಲಿ ಎಷ್ಟು ಸರಿ? ತಿಂಗ್ಳಿಗೆ 2 ಸರಿ ಅಂದ್ರೆ 6 ಸರಿ ಹೋಗ್ತೀಯ. 6 ಎಲ್ಲಿ 12, 1,200. ನಾನು 3 ತಿಂಗಳಲ್ಲಿ 2 ಸರಿ ಹೋಗ್ತೀನಿ. 900, 1,800. ನಬ್ಬಬ್ಬಾನೆ 600 ಜಾಸ್ತಿ ಕೊಡ್ತೀವಿ. ಒಂದು ಹುಡುಗಿಯಾಗಿ ಒಂದು 600 ಎಕ್ಸ್ಟ್ರಾ ಸ್ಪೆಂಡ್ ಮಾಡಬಾರ್ದ ನಾನು? ಹುಡುಗಾಗಿ ಈಕ್ವಾಲಿಟಿ ಅಂತ ಕೇಳ್ಕೊಂಡ್ಮೇಲೆ ಹುಡುಗಿ ಇದ್ರು ಅವಾಗ ಈಕ್ವಲ್ ಆಗಿ ನಿಂತ್ಕೋಬೇಕು. ಲಾಸ್ಟ್ ಅಲ್ಲಿ ಏನು ಪಾರ್ಶಿಯಾಲಿಟಿ ತೋರಿಸು ಅಂತ ಎಮೋಷನಲ್ ಆಗಿ ಕೇಳ್ಕೊಳ್ಳೋದು. ಫೈಟಿಂಗ್ ಆಡಿದ್ರೆ ಕರೆಕ್ಟ್ ಆಗಿ ಆಡ್ಬೇಕು. ಫೈಟಿಂಗ್ ಒಂದ್ ನಿಮಿಷ ಇಲ್ಲ. ನಾನು ಇವಾಗ ಫೈಟಿಂಗ್ ಅಲ್ಲಿ ಸೋಲೋ ಟೈಮ್ ನಲ್ಲಿ ಅಯ್ಯೋ ನಾನು ಲೇಡೀಸು ಬಿಟ್ಬಿಡಿ ಅಂದಂಗ ಆಯ್ತು. ನೀವು 1 ನಿಮಿಷ ತಡೀರಿ. ನಾನು ಯಾವಾಗ ಈಕ್ವಾಲಿಟಿ ಬಗ್ಗೆ ಮಾತಾಡಿದೆ? ನಾನು ಯಾವಾಗ್ಲೂ ಒಂದ್ ಕೈ ನಿನ್ಗಿನ್ನ ಮೇಲೆ ಅಂತಾನೆ ಹೇಳೋದು. ಈಕ್ವಾಲಿಟಿ ಅಂತ ನಾನು ಹೇಳೋದೇ ಇಲ್ಲ. ಈಗ ರೈಟ್ ಹೇಳೋ ವಿಡಿಯೋ ಎಡಿಟ್ ಮಾಡ್ಬೇಕು. ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಬ. ರೈಟ್ ಹ್ಯಾಪಿ. ಹೋಗಿ ಸ್ಟ್ರಾಂಗ್ ಮಾಡಿ ಕಾಫಿ ಮಾಡ್ಕೊಂಬ. ಯಾಕೆ ಬಂದ್ಬಿಡು, ಹೋಗಿ ಮಾಡಿಸ್ಕೊ ಹೋಗು. ಯಾರು ಈಕ್ವಾಲಿಟಿ ಕೇಳ್ತಾರಲ್ಲ ಅವ್ರ ಹತ್ರ. ಸೊಪ್ಪಿನ ಪಲ್ಯ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮನುಗ್ ತುಂಬಾ ಇಷ್ಟ ಸೊಪ್ಪಿನ ಪಲ್ಯ. ಇವತ್ತು ಮಾಡಿರೋ ಎಲ್ಲಾ ಡಿಶಸ್ಸು ಮನು ಫೇವ್ರೇಟು. ಸೊಪ್ಪು ಬೇಯಿಸೋದ್ನಲ್ಲ, ಅದು ಸ್ವಲ್ಪ ಸೂಪು ಜಾಸ್ತಿನೇ ಉಳ್ಕೊಂತು. ಯೂಶಲಿ ಅದನ್ನ ಸಾಂಬಾರ್ ಒಳಗಡೆ ಹಾಕ್ಬಿಡಿವೆ. ಇವತ್ತು ಯಾಕೋ ಸ್ವಲ್ಪ ಜಾಸ್ತಿನೇ ಉಳ್ಕೊಂಡಿದೆ ಸೊಪ್ಪು ಬೇಯಿಸಿದ ನೀರು. ಅದಕ್ಕೆ ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಸೊಪ್ಪು ಬೇಯಿಸಿದ ನೀರು ಸೂಪ್ ತರ ಮಾಡಿದ್ದೀನಿ. ತಗೋಬನು. ಆಫ್ಟರ್ ಲಾಂಗ್ ಟೈಮ್ ಯಾವುದೋ ಒಂದು ವಿಡಿಯೋ ತಗೊಂಡು ಶಾರ್ಟ್ಸ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತು ಏನು ವಿಡಿಯೋ ಯಾವ್ದು ಅಂತ ಗೊತ್ತಾಯ್ತು. ಗೊತ್ತಾಗಲೇಬೇಕು. ನೀನೇ ಮಾಡಿರೋ ವಿಡಿಯೋ ನಿನಗೆ ಗೊತ್ತಾಗಿದೆ, ಪಕ್ಕದ ಮನೆಯವ್ರಿಗೆ ಗೊತ್ತಾಗತ್ತೆ. ನಂಗೆ ಮರ್ತೋಗ್ಬಿಡತ್ ಮನು. ನೆನ್ನೆ ಏನ್ ಮಾಡಿದ್ದೀನಿ ಅಂತಾನೆ ಇವತ್ತು ನೆನಪಿರಲ್ಲ ನನಗೆ. ಮತ್ತೆ ನನ್ನ ಯಾಕೆ ಮರಿತಾ ಇಲ್ಲ? ನಿನ್ನ ಮರಿತೀನಿ, ನೀನ್ ಅವಾಗ ಬಂದು ನೆನ್ಪು ಮಾಡ್ತೀಯಲ್ಲ. ವಿಡಿಯೋ ಮರೆಯೋದಕ್ಕೂ ಸರಿ ತಡಿಯಪ್ಪ. ನೆನ್ನೆ ಏನ್ ಊಟ ತಿಂದಪ್ಪ ನೀನು? ನೀನು ಕೋಳಿ ಮಟನ್ನು. ಓಕೆ. ಮೊನ್ನೆ ಕೋಳಿ ಮಟನ್ನು. ಅದಕ್ಕೂ ಮೊನ್ನೆ ಯಾಕೆ ನಾಪ್ಸ್ಕೋಬೇಕು ಹೇಳು? ಅದಕ್ಕೂ ಮೊನ್ನೆ ಇದ್ದಿದ್ದ ಹೆಂಡ್ತಿನೇ ಇವತ್ತು ಇರೋದು. ಯಾಕೆ ನೆನ್ಪು ಮಾಡ್ಕೊತಾ ಇದೀಯಾ? ನಾನು ಹೇಳದ ಮರ್ತೋಗ್ತೀನಿ ಅಂತ ನೀನ್ ಹೇಳಿದ್ ಮರ್ತೋಗ್ತೀನಿ. ನಾನು ನಿನ್ನೆಲ್ಲ ಹೇಳಿದ್ದು. ನೆನ್ನೆ ಏನು ಮಾಡಿದ್ದೀನಿ ಅನ್ನೋದು ಇವತ್ತು ಮರ್ತೋಗತ್ತೆ ಅಂತ ಹೇಳಿದ್ದು. ನಾನು ಹಂಗೆ ಯೂಶಲಿ ನೆನಪೆಲ್ಲ ತುಂಬ ಏನು ನೆನಪೆಲ್ಲ ಇಟ್ಕೊಳಕ್ಕೆ ಹೋಗಲ್ಲ, ಮರ್ತೇ ಹೋಗುತ್ತೆ ಆ್ಯಕ್ಚುಲಾಗಿ ನನಗೆ. ನೆನ್ನೆದಕ್ಕೆ ಯಾಕೆ ಹೋದ್ರಿ? ಈಗ 1 hour 2 hour ಹಿಂದೆ ಏನು ವಿಡಿಯೋ ಮಾಡಿದ್ದೀನಿ ಅನ್ನೋದೇ ನನಗೆ ಮರ್ತೋಗ್ಬಿಟ್ಟಿರತ್ತೆ. ಅದಕ್ಕೆ ಮನು ಯಾವಾಗನೂ ಬೈತಾ ಇರ್ತಾರೆ, ನೀನು ಒಂದು ಕ್ಲಿಪ್ಪಿಗೂ ಇನ್ನೊಂದು ಕ್ಲಿಪ್ಪಿಗೂ ಲಿಂಕೇ ಇರಲ್ವಲ್ಲ ಮಂಜು ಅಂತ. ಹೌದು ಸ್ವಾಮಿ. ಇದು ಬಿಗ್ ಬಾಸ್ ಅಲ್ಲಿ ಬರೋದು ಮೊದಲು ಲಾಸ್ಟಲ್ಲಿ ಹೌದು ಸ್ವಾಮಿ ಅಂತ ಹಂಗೆ ಹೇಳ್ತೀಯ. ನಾನು ಹೇಳಿದ್ಕೆಲ್ಲ ಹೌದು. ಯಾಕಂದ್ರೆ ನಾನು ಇಲ್ಲಿ ಮಾಡ್ತಾ ಇರ್ತೀನಲ್ಲ, ಮರ್ತೋಗ್ಬಿಡ್ತೀನಿ.
ಅದು ಹೇಳು ಮತ್ತೆ ನಿನಗೂ ಮರ್ವಿನ ಕೈಲಿ ಐತೆ. ಹಂಗೂ ಮರೆಯೋದಲ್ಲ, ಸೀಕ್ವೆನ್ಸ್ ಮಾಡ್ತೋಗ್ತಿದ್ದೆ. ಫಸ್ಟ್ ಆಫ್ ಆಲ್ ನೀನು ಸೀಕ್ವೆನ್ಸ್ ಆಗಿ ಮಾಡೇ ಇರಲ್ಲ ಆಯ್ತಾ. ಅದನ್ನ ನಾನೇನೋ ಮೈಂಡಲ್ಲಿ ಹಾಕೊಂಡು ಜೋಡಿಸ್ತಾ ಇರ್ತೀನಿ. ನೀನು ಬಂದು ಸೆಂಟ್ರಲ್ ಮಾತಾಡಿಸಿ ಯಾವಾಗಲೂ ಆಡ್ಬಿಡ್ತೀನಿ. ತಿರ್ಗಾ ಫಸ್ಟ್ ಇಂದ ನೋಡ್ಬೇಕು. ಸೀಕ್ವೆನ್ಸ್ ಅಲ್ಲಿ ಮಾಡೋದು ಅಂದ್ರೆ ಕುಡಿದು ನೋಡಿ ಹೆಂಗಿದೆ, ಕುಡಿದು ನೋಡಪ್ಪಿ ಫಸ್ಟು. ಅದಕ್ಕೆ ಹೇಳೋದು ಮುಖ ನೋಡಿ ಮಣೆ ಹಾಕ್ಬಾರ್ದು, ಗುಣ ನೋಡಿ ಅಳಿಬೇಕು. ಹೆಂಗೈತೆ ಅದೊಂದು ಕಲರ್ ಪಾತ್ರೆ ತೊಳಿದಾಗ ಬರ್ತೈತಲ್ಲ, ಸೊಪ್ಪು ಬೇಯಿಸಿದ ನೀರಪ್ಪಿ ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸಿದೆ. ಅದು ಸಾಂಬಾರ್ ಒಳಗಡೆ ಹಾಕಿದ್ರೆ ಸಾಂಬಾರ್ ತೆಳು ಆಗ್ಬಿಡತ್ತೆ. ಅದಕ್ಕೆ ಸೂಪ್ ತರ ಮಾಡ್ಕೊಂಡು ಬಂದೆ. ಆಹಾ, ನಾನು ಕಾಯಿಸಿರೋದು ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಫುಲ್ ಮೊರಳಾಗಿ ಎಲ್ಲೋ ಕಲರ್ ಆಗಿ ಆಹಾ ಫುಲ್ ಘಮ ಘಮ ಅಂತ ಐತೆ. ಇವತ್ತೇ ಫಸ್ಟ್ ತಿಂತಾ ಇರೋದು, ನೆನ್ನೆನೆ ತುಪ್ಪ ಮಾಡಿದಲ್ಲ. ಹಂಗಾಗಿ ಯಾಕಪ್ಪ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಟೈಮ್ ನಾನೇ ತುಪ್ಪ ಮಾಡಿರೋದು. ಫುಲ್ ಖುಷಿ ಆಯ್ತಾ ಇದೆ ನನಗೆ ತಿನ್ನೋದಿಕ್ಕೆ. ಏನೇ ಅನ್ನಿ ತುಪ್ಪ ಇತ್ತು ಅಂದ್ರೆ ಒಂದು ತುತ್ತು ಎಕ್ಸ್ಟ್ರಾನೇ ಹೋಗುತ್ತೆ ಊಟ ಒಳಗಡೆಗೆ. ನೋಡಿ ಇಲ್ಲಿ ಒಬ್ರು ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ದೀಪ ಹಚ್ತಾವ್ರೆ. ಏನಪ್ಪಾ ಆ ಒಣಗೋಗಿರೋ ಹೂವ ಮಾತ್ರ ತೆಗಿಯಲ್ಲ. ಹೂವನೇ ಒಣಗೋಗಿರೋದು ಇದು ಅವೆಲ್ಲ ಲೆಕ್ಕ ಬರಲ್ಲ. ಇದು ಸೋಂಬೇರಿತನದ ಪರಮಾವಧಿ ಅಂತಾರೆ ಇದಕ್ಕೆ. ತೆಗ್ದಾಕದು ಹೂವ ತಂದು ಕೊಡ್ತೀನಿ ನಾನು. ಟೈಮ್ ಇಲ್ಲ ನಂಗೆ ಗೊತ್ತಿತ್ತು ನೀನು ಡೈಲಾಗ್ಗೆ ವೆಯ್ಟ್ ಮಾಡ್ದಿ. ಇದಕ್ಕೋಸ್ಕರನೇ ನೀನು ಅಷ್ಟೆಲ್ಲ ಸೌಂಡ್ ಮಾಡಿಕೊಂಡು ಎಣ್ಣೆ ಬಿಡ್ತಾ ಇದೆ ಅಂತ ನಾ ಎದ್ದು ಬರಲಿ ಅಂತ. ಇವರಿಗೆ ಮನೆ ಮುಂದೆ ಇರೋ ಹೂವಿನ ಗಿಡಕ್ಕೆ ಹೋಗಿ ಹೂ ಕಿತ್ಕೊಳ್ಳೋಕೆ ಕಷ್ಟ. ನಾನೇ ಹೋಗ್ಬೇಕು ಪ್ರತಿ ಸಾರಿನೂ ಕವರ್ ಹಿಡ್ಕೊಂಡು. ಇವಾಗ ದಿನ ಇದೊಂದು ಮ್ಯಾಂಡೇಟ್ರಿ ಕೆಲಸ ಆಗೋಗಿದೆ ನಮ್ಮದು. ಎಳ್ನೀರು ಕೊಚ್ಕೊಂಡು ಕುಡಿಯೋದು. ದಿನಕ್ಕೆ ಇಬ್ರು ಎರಡೆರಡು ಎಳ್ನೀರು ಕುಡಿದು ಅದ್ರದ್ದು ಕಾಯಿ ತಿಂದರೆ ಸಮಾಧಾನ. ಮನು, ನನಗೆ ನ್ಯೂ ಇಯರ್ ಗಿಫ್ಟ್ ಬಂತು. ಇಲ್ಲ ಅಲೋ, ಇದು ನಾನು ದುಡ್ಡು ಕೊಟ್ಟು ತರಿಸಿರೋದಲ್ಲ, ನನಗೆ ಕಳಿಸ್ತಾ ಇರೋದು ನ್ಯೂ ಇಯರ್ ಗಿಫ್ಟ್. ಎಸ್ ಎಸ್ ಎಸ್, ಎಂಜಾಯ್ ಮಾಡಿ. ನಮಗೆ ಕಳ್ಸೋರು ಯಾರು ಇಲ್ಲ, ಪ್ಲೀಸ್ ನೀವೇ ಕಳಿಸಿ ನನಗೆ. ಬಟ್ ನಮಗೆ ಬಂದಿದೆ, ಹೋಗೋಣ ಕೊರಿಯರು ಕಲೆಕ್ಟ್ ಮಾಡ್ಕೊಳ್ಳೋಣ. ಇವಳೊಬ್ಳು ಬೊಬ್ಳಿತಾಳ ಪಾಪ. ಅವ್ರ ಎದುರುಗಡೆ ಏನು ಮಾಡಲ್ಲ ಸರ್. ಸುಮ್ಮನೆ ಇರ, ಏನು ಮಾಡಲ್ಲ. ಸುಮ್ಮನೆ ಇರ. ಯಾಕೆ? ಥ್ಯಾಂಕ್ ಯು ಸರ್. ಇದೆಲ್ಲಿಂದ ಗೊತ್ತಾ ಬಂದಿರೋದು? ಹೇಳ್ತೀನಿ ಎಲ್ಲಿಂದ ಅಂತ. ಮನ್ನು ನೋಡು ಎಷ್ಟು ದೊಡ್ಡ ಗಿಫ್ಟ್ ನೋಡು. ನೋಡೋಣ, ಗೆಸ್ ಮಾಡು ಏನಿರ್ಬೋದು. ನಿನ್ಗೂ ಗೊತ್ತಿದ್ದು. ಎಸ್, ಆಫೀಸಿಂದ ಬ್ಯಾಗ್ ಬಂದಿರೋದು ನಮಗೆ ನ್ಯೂ ಇಯರ್ಗೆ ಅಂತಲ್ಲ, ಎವ್ರಿ ಇಯರ್ ಡಿಸೆಂಬರ್ ಕೊಡ್ತಾರೆ ಏನಾದ್ರೂ ಈ ತರ ಗಿಫ್ಟ್ಗಳು. ಸೊ ಬಂದಿದೆ, ಆಮೇಲೆ ತೆಗೆದು ನೋಡೋಣ. ನಾನು ಆರ್ಡರ್ ಮಾಡಿದೆ ಏನು ಅಂದ್ರೆ ಚಾಯ್ಸ್ ಕೊಡ್ತಾರೆ ಒಂದು 3-4 ಪ್ರಾಡಕ್ಟ್. ಅದ್ರಲ್ಲಿ ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅದು ನೋಡೋಣ ಏನ್ ಕಳ್ಸಿದ್ದಾರೆ ಅಂತ. ಫಸ್ಟ್ ಅದಕ್ಕಿಂತ ಮೊದಲು ಕಾಯಿ ತಿನ್ಬೇಕೀಗ. ಏನ್ ಕೇಳ್ತೆ ನೀನು? ಒಂದು ಸ್ಪೂನ್ ಕೊಟ್ರೆ ನನಗೂ ಎಬ್ಬದು. ಅವ್ರವ್ರದವ್ರ ಸ್ಪೂನ್ ತಗೊಂಡು 2 ಸ್ಪೂನ್ ತೊಳೆಯೋರು ಯಾರೋ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.